ಎಲ್ಲರಿಗೂ ನಮಸ್ಕಾರ. 374 ಹಾಗೂ 375 ಮಂಕುತಿಮ್ಮನ ಕಗ್ಗವಾಚನ ಮಾಡಿ ಅದರ ಅರ್ಥವನ್ನು ಹೇಳುತ್ತಿದ್ದೇನೆ. ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತ್ತಿರೇ, ಭೋಜನವ ನೀಡಿ ನೆನೆ ಮನಸುಮ್ಮನಿಹುದೇ. ಸಾಜಗಳ ಕೊಲ್ಲೆನುವ ಹಠ ಯೋಗಕ್ಕಿಂತ ಸರಿ, ರಾಜಯೋಗದುಪಾಯ ಮಂಕುತಿಮ್ಮ. ರಾಜಯೋಗದುಪಾಯ ಮಂಕುತಿಮ್ಮ. ರಾಜಯೋಗದುಪಾಯ ಮಂಕುತಿಮ್ಮ. ಪ್ರಕೃತಿಯು ಮನುಷ್ಯನ ಮನಸ್ಸನ್ನು ಪ್ರಚೋದಿಸುವ ವಿಧ ವಿಧವಾದ ಪ್ರಬೋಧನೆಗಳನ್ನು ಸೃಷ್ಟಿಯಲ್ಲಿರಿಸಿದ್ದಾಳೆ. ಅವನು ಅವುಗಳ ವಶವಾಗಬಾರದೆಂಬುದೇ ಹಠ ಯೋಗ. ಅವರು ಅವುಗಳನ್ನು ಅನುಭವಿಸಕೂಡದೆಂದು ಹೇಳುತ್ತಾರೆ. ಆದರೆ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಒಳಗೆ ಆಸೆಗಳನ್ನು ಅದುಮಿಟ್ಟುಕೊಂಡು ಹೊರಗೆ ವಿರಕ್ತಿಯನ್ನು ತೋರಿಸುವುದು ಸೋಗಲಾಡಿತನವಲ್ಲವೇ ಎಂದೆನಿಸುತ್ತದೆ. ಅವುಗಳನ್ನು ಬಲವಂತವಾಗಿ ಅದುಮಿ ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ಮನುಷ್ಯನಲ್ಲಿ ಸಹಜವಾಗಿ ನೆಲೆಯಾಗಿರುವ ಪ್ರವೃತ್ತಿಗಳನ್ನು ಇತಿಮಿತಿಗಳಲ್ಲನುಭವಿಸಿ ಎಂದು ಬೋಧಿಸುವ ರಾಜಯೋಗವೇ ಒಳಿತು ಎಂದು ಡಿ ವಿ ಗುಂಡಪ್ಪ ಅವರು ವರ್ಣಿಸಿ ಬರೆದಿರುತ್ತಾರೆ. ಈಗ 375ನೇ ಕಗ್ಗವಾಚನ ಹಾಗೂ ಅದರ ಅರ್ಥ. ಮನವನ್ನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿ ಕತೆಗಳಿಂದ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಇನಿತೇತು ಮರಸಿನಿತ ಮಂಕುತಿಮ್ಮ. ಎಲ್ಲ ತಾಯಂದಿರು ಅಷ್ಟೇ ಅಲ್ವಾ, ಹಠ ಮಾಡ್ತಿದ್ದ ಮಗುವಿಗೆ ಸ್ವಲ್ಪ ಸ್ವಲ್ಪ ತಿಂಡಿ ತಿನಿಸುಗಳನ್ನು ಕೊಟ್ಟು ಉಪಾಯ ಮಾಡಿ ಅವರನ್ನು ಒಪ್ಪಿಸಿ ಊಟ ಮಾಡಿಸುತ್ತಾರೆ. ಹಠ ಮಾಡುತ್ತಿರುವ ಮಗುವನ್ನು ಉಪಾಯದಿಂದ ಸ್ವಲ್ಪ ಸ್ವಲ್ಪ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಕೊಟ್ಟು ಮತ್ತು ಕಥೆಗಳನ್ನು ಹೇಳಿ ಮಕ್ಕಳನ್ನು ಮಲಗಿಸುತ್ತಾರೆ. ನಾವು ನಮ್ಮ ಮನಸ್ಸನ್ನು ಸಹ ಒಲಿಸಿಕೊಳ್ಳಬೇಕು. ಕೇವಲ ಕೂಗು ಬಡಿತಗಳಿಂದ ಅನುಕೂಲ ಆಗುವುದಿಲ್ಲ. ಸ್ವಲ್ಪ ನಯವಾದ ಕಥೆಗಳನ್ನು ಹೇಳಿ ಮತ್ತು ತಿನಿಸುಗಳನ್ನು ಕೊಟ್ಟು ಆ ಹಠವನ್ನು ಮರೆಯುವಂತೆ ಮಾಡಬೇಕಲ್ಲವೇ. ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಮಕ್ಕಳಿಗೆ ಊಟ ಮಾಡಿಸಬೇಕು ಎಂಬುದಾಗಿ ತುಂಬ ಚೆನ್ನಾಗಿ ಡಿ ವಿ ಗುಂಡಪ್ಪ ಅವರು ವರ್ಣಿಸಿ ಬರೆದಿರುತ್ತಾರೆ.